ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಪುಣ್ಯ ಪುರುಷರೆಲ್ಲ ಪರಮ ಸಂತೋಷದಲ್ಲಿ ಮನ್ಯು ಮಿಕ್ಕಾದ ನಡತಿ ದೂರ ಮಾಡಿ ಸನ್ಯಾಯದಲ್ಲಿ ಕೇಳಿ ಸತತ ಹಸ್ತವ ಮುಗಿವೆ ಧನ್ಯನ ಮಾಡುವುದು ನಿತ್ಯದಲ್ಲಿ ಕಾರುಣ್ಯದಳತೆಯಲ್ಲಿ ಕಡಿಯುವ ನೆನ್ನದೀರಿ ಶೂನ್ಯವಾದಿ ಮಾಯಾ ಮತದವನಲ್ಲ ಅನ್ಯಥ ಪರರಿಗೆ ಚಾಲವರಿಯೇ ದೈನ್ಯ ಪಾತ್ರ ಬಡುವೆ ಸುಜನರಿಗೆ ಕಣ್ಣಿವೆ ಹಾಕುವಷ್ಟು ಕಠಿಣ ಉತ್ತರ ಸೌಜನ್ಯರಿಗೆ ಸಲ್ಲ ತಿಳಿದು ನೋಡಿ ಗಣ್ಯವೇ ಆದ್ಯರು ನಾರಾಯಣ ಯೋಗಿ ಸನ್ಯಾಸಿ ವ್ಯಾಸ ಮುನಿವಾದಿ ರಾಜ ಅನ್ಯೋನ್ಯವಾಗಿ ಕವನ ಪೇಳಿದರು ಅನನ್ಯ ಭಕುತಿಯಿಂದ ಕ್ಷೀರವನದಿ ಕನ್ಯಾಪತಿಯ ಮನ ದಣಿಯ ಪಾಡಿ ಕೊಂಡಾಡಿ ನ್ಯೂನ್ಯವಾಗದಂತೆ ಅರ್ಚಿಸುತ್ತಾ ಘನ್ನವಾದ ಪದವಿಯಲ್ಲಿ ಸೇರಿದರು ಮುನ್ನೆ ದಾಸರು ಅವರ ಮಕ್ಕಳ ಸಹವಾಗಿ ಚಿನುಮಯನ ನಾನಾ ಬಗೆಯ ಸ್ತುತಿಯಿಂದ ಚೆನ್ನ ಸದ್ಗತಿಗೆ ಐದಿದರು ಅನಾಥ ಬಂದು ಸೀರಿ ವಿಜಯ ವಿಠ್ಠಲರೇಯನ್ನ ಬಣ್ಣಿಸುವುದಕ್ಕೆ ಆವ ವಿಧವಾದರೇನೋ ಯತಿ ಪ್ರಾಸು ವಡಿ ವಿಷಮ ಅಕ್ಷರಗಳು ಅತಿಶಯ ಗುಣಕೂಟ ಛಂದಸ್ಸು ಬಿಂದು ನಾದ ಮತಿಗೂರು ಲಘು ಆದಿ ಅಂತ್ಯವರ್ಣ ತತು ತತು ಸ್ಥಾನಗಳು ಭೇದ ಪದಾರ್ಥವೆಲ್ಲ ಕ್ಷಿತಿಯೊಳಗವರಲ್ಲ ಅವದು ನೋಡಿದರು ರತಿಪತಿ ಜನಕನ್ನ ಕರುಣಾ ಕವಚ ತೊಟ್ಟು ಸತತ ಕಾಮಾದಿಗಳು ಜಯಿಸಿದರು ನೋಡ ಮಿತಿಯಿಲ್ಲದ ವಿಜಯ ವಿಠ್ಠಲನ್ನ ನುತಿಸುವ ಜನರಿಗೆ ಮತ್ತಾವದು ಭೀತಿ ಇಂಥ ಮಹಾತ್ಮರ ದಿವ್ಯ ಕವನದೊಳಗೆಂತುಂಟು ಅಪಶಬ್ದ ಪ್ರಯೋಗಗಳು ಕಂತು ಜನರಣ್ಯ ಗ್ರಂಥದಲ್ಲಿಗೆ ಮನಸ್ಸು ಮಾಡುವರೆ ಎಂತಾಹದೋ ನಮ್ಮ ಮಧ್ವ ಮತ ಪೊಂದಿದ ಸಂತರು ವಿಮತಸ್ಥ ಪೇಳಿದದ್ದು ಚಿಂತಿಗೆ ತಾರರು ಮದ ಸೊಕ್ಕಿ ತಿರುಗುವ ದಂತಿ ಎಂದದಿ ಲೋಕ ಸಂಚರಿಪದೋ ಇಂತು ಗುಣ ಮಿಕ್ಕಾದ ಬಗೆ ಬಗೆ ಲಕ್ಷಣಾನಂತವಿದ್ದರೆ ಏನು ಲೆಕ್ಕಿಸರೋ ಚಿಂತಿತ ಫಲದಾಯ ವಿಜಯ ವಿಠ್ಠಲರೇಯನ ಮಂತ್ರ ಪಠಿಸುವಂಗೆ ಮಾರಿಗಳ ಭಯವೇನೋ ಪ್ರತ್ಯೇಕ ಶೂರರು ಒಬ್ಬರ ಮೊರೆ ಬಿದ್ದು ವಿತ್ತ ಗಳಿಸಿ ಬಿರಿದು ಬಡಕೊಂಬರೆ ಎತ್ತಣೆತ್ತಣದೋ ಈ ಮಾತು ಕೇಳಿದರೆ ಸಮ್ಮತವಾಗದು ಕಾಣೋ ಬಲ್ಲವರಿಗೆ ಉತ್ತಮ ಶ್ಲೋಕನ್ನ ಕಂಡ ನಿಜದಾಸರಿಗೆ 10 ದಿಕ್ಕಿನ ಒಳಗೆ ಎದುರು ಉಂಟೆ ಮುತ್ತಿಗೆಯೊಳಗೆ ಬಿದ್ದು ಎಣಿಸಿ ಗುಣಿಸದೆ ಸುರುಗಿ ಕಿತ್ತಿಕೊಂಡು ಹೋಗಿ ವೈರಿ ಬಲವಾ ಒತ್ತಿ ಬೆಂಬೊತ್ತಿ ಕಂಡ ಕಡಿಗೆ ಓಡಿಸಿ ಮುತ್ತಿನ ತೂರಾಯ ಕಾಲ ಪೆಂಡೆ ಮತ್ತೆ ಮುಂಡಾಸ ಪಾವಡ ಚಾಮರ ಛತ್ರ ಮೊತ್ತ ಬಿರಿದುಗಳು ಲೆಕ್ಕವಿಲ್ಲದೆ ಪೊತ್ತು ಪೃಥ್ವಿಯೊಳಗೆ ಚೀಗದಾಡಿ ಹರಿದಾಡಿ ಹೊತ್ತಿಗೆ ಪೂರ್ಣ ಬೋಧಾಲಕುಮೀಪತಿಯ ಚಿತ್ತದಲ್ಲಿ ಇಟ್ಟು ಯತಿವಾಡಿ ಗುಣಗಳಲ್ಲಿ ಇದ್ದ ದೈತ್ಯರನೆಲ್ಲ ಅಳಿಸುವರು ಆಟ ಕೂಡದೆ ಉತ್ತಮರು ವಿಕಲ್ಪರಾಗರೆಂಬುದು ಸಿದ್ಧ ಶ್ರುತ್ಯರ್ಥದಲ್ಲಿ ನಿರುತ ಪೇಳುತಿಕೋ ಕತ್ತಲೆಯೊಳಗೆ ನಾಣ್ಯವನ್ನು ನೋಡಿಕೊಂಡು ಅವರು
ಅತ್ಯಂತ ಬೆಳಗಿನಲ್ಲಿ ನೋಡುವುದರಿದೆ. ಕತ್ತಳಗೊಂಬುವುದೇನೋ ಅವನಾದರೂ ಹೀನ ಉತ್ತರವನಾಡಿದರೆ ಅಲ್ಲಿ ವಾಸ. ತತ್ವ ನಿರ್ಧಾರಕರು ಆದ್ಯರು ಮಿಗಿಲಾದ ಸೋತ್ತಮರು ಪೇಳಿದ ನಾಮದಲ್ಲಿ ಅರ್ಧ ಪಾದವ ಮಾಡಿ ಶಂಕಿಸಿದರೆ ದೇವತೆಗಳು ಮೆಚ್ಚರೋ ಸಂಗಡದಲೆ. ಮೃತ್ಯು ದೇವತೆ ಹಲ್ಲು ಕಟದು ಕೇವಲವನ ಹತ್ತಿಲಿ ಸುಳಿದು ಮಹಾಕೋಪದಲ್ಲಿ. ನಿತ್ಯ ಮುಕ್ತಾಶ್ರಯ ವಿಜಯ ವಿಠ್ಠಲರೇಯನ ಮೃತ್ಯುರುಗಳ ಲೀಲೆ ಎಣಿಸಿದವನೇ ಮೂರ್ಖ. ಹರಿದಾಸರು ಎಲ್ಲ ಒಂದಾಗಿ ಎನಗೆ ಹರಿಯ ನಾಮ ಸ್ಮರಣೆ ಮಾಡಲಿಕ್ಕೆ ಹಿರಿದಾಗಿ ಒಲಿದು ಮಹಾಹಿತವೇ ಚಿಂತಿಸಿ ಹೀಗೆ ಕರುಣಾ ಮಾಡಿದರಯ್ಯ ಕರವ ಹಿಡಿದು. ಪರಮ ವಿಶ್ವಾಸದಲ್ಲಿ ನುಡಿದೆ ಈ ಕವನವು ಸರಿ ಬಂದರೆ ನೋಡಿ ಒಪ್ಪುವುದು. ಅರೆಮರೆ ಬಿಡದಿರಿ ನಾನೆಂಬುದು ತಾಳಿದರೆ ಗತಿಯಿಲ್ಲವೋ ಎಂದೆಂದಿಗೆ. ಪರಮಾತ್ಮನ ಪದವ ಸೇರುವ ಜನರಿಗೆ ಎರಗುವುದು ಮನಕ್ಕೆ ಹರುಷ ವರುಷ. ಸುರಗಂಗೆ ಯಾತ್ರೆಗೆ ಹೋಗುವಾಗಲಿ ಮನುಜ ಭರದಿಂದ ಮಾರ್ಗವ ತಪ್ಪೆ ಲೋಕ. ಮರುಳಾಡಿದರೇನು ಅವಗೆ ಯಾತ್ರೆ ಫಲ ಬರುತ್ತದೋ ಇಲ್ಲೋ ಜಾಣರು ಪೇಳಿರೋ. ಹರಿಯ ನಾಮ ಸ್ಮರಣೆ ಪೇಳುವಾಗಲಿ ಒಂದು ಚರಣ ಛಂದಸ್ಸು ಯತಿ ಪ್ರಾಸು ಭಂಗ. ಕೊರತೆಯಾದರೇನೋ ಇದರಿಂದಲೀ ಎನಗೆ ದುರಿತ ಬಂದಟ್ಟದು ಹರಿಯೇ ಬಲ್ಲ. ಅರಸು ದೇಶ ಅನ್ಯ ಸ್ತ್ರೀಯರ ವರ್ಣನೆ ಪರಿವಿಧದಿಂದ ವರ್ಣಿಪಂಗೆ. ಅರಸುವ ನಾನಾ ಪುಸ್ತಕ ಪ್ರಮಾಣವ ನೋಡಿ ಬರದು ಕಸಾವಿಸಿ ಬಟ್ಟು ತರುವಾಯ ಕಾವ್ಯವ ರಚಿಸಿ ಸಂಶಯ ಹಿರಿದಾಗಿ ಬಡುತ್ತಿಪ್ಪ ದಿನ ಪ್ರತಿದಿನ. ನರಗುರಿಗ ನಾನು ಎನ್ನ ಯತ್ನವಲ್ಲ ಗುರುಗಳ ದಯವೆಂತೂ ಅವರಿಗರಹೋ. ಧರಿಯ ಮಾನವ ನೀನು ಮಾಡದೆಂದರೆ ಬಿಡದು ಬರಿದೇ ಪೋಗದು ಹರಿಯ ಸಂಕಲ್ಪವು. ತರಣಿಯ ಕಿರಣಗಳು ಧರೆಯೆಲ್ಲ ಹರಹೀರೆ ನರನೊಬ್ಬ ನೋಡಿ ಬಲವಂತನೆಂದು. ಕರತಾಳ ಗಗನಕ್ಕೆ ಎತ್ತಿದರೆ ರವಿಗೆ ಮರೆಯಾಗಿ ಕತ್ತಲೆ ಮುಸುಕುವದೆ. ನಿರುತ ಅಸ್ಥಿಯ ಕಟವ ಪಶುವಿಗೆ ಕೆನೆ ಪಾಲು ತರಸಿ ಕೊಟ್ಟರೆ ಕುಡಿದು ತಲೆ ತೂಗೋದೆ. ವರಮೂರುತಿ ನಮ್ಮ ವಿಜಯ ವಿಠ್ಠಲರೇಯನ ಚರಣ ಸೇವಕನಾಗಿ ಬಾಳದಿದ್ದವ ಹೀನ. ಚಾಡವ ಪೇಳಿ ಉತ್ತಮರನ್ನ ಬಳಲಿಸಿ ನಾಡೋಳು ಸ್ವಾಮಿ. ದೈವದ್ರೋಹತನದಲ್ಲಿ ಆಡಬಾರದ ಮಾತುಗಳೆಲ್ಲ ಸರ್ವದಾ ಜೋಡಿಸಿ ನುಡಿಪುತ್ತ ಅನ್ನ ಉಳ್ಳವರಿಗೆ ಕೇಡು ಬಗದು ತಾನೇ ವಿವೇಕನೆಂತೆಂಬೋ ಖೋಡಿಯ ಕರೆದು ಮನ್ನಿಸಿ ಅಪಾರ ಬುದ್ಧಿ. ಬೇಡವೆಂದರೆ ಎತ್ತ ಪೋಪದು ಸ್ವಭಾವ ನೋಡು ಎನಗೆ ಇಂಥ ಚಟ ಹಿಡಿದ ಮೇಲೆ. ಬೇಡವೆಂದರೆ ಎತ್ತ ಪೋಪದು ಸ್ವಭಾವ ಹಾಡಿ ಪಾಡಿಕೊಂಡು ಉದರಂಬರಣಾಕಿದೆ. ಮಾಡಿಕೊಳ್ಳಲಿಲ್ಲ ಮನೋನಿಯಾಮಕ ಬಲ್ಲ. ಈಡು ಇಲ್ಲದ ದೈವ ವಿಜಯ ವಿಠ್ಠಲನ್ನ ಮೂಢಮಂದಜ್ಞಾನಿ ನೆನೆದರೆ ಫಲವಿಲ್ಲ. ಹರುವ ಹೊಳೆಯ ನುಡಿದುರುಳನು ಸೈರಿಸದಲೆ ತ್ವರಿತದಿಂದಲಿ ಪೋಗಿ ಬೆರಳಿಟ್ಟು ಮಧ್ಯದಲ್ಲಿ ಭರದಿ ಪೋಗುವ ಹರಿಯ ತಿರುಹುವನೆಂದು ವಿಸ್ತರ ಸಾಹಸವ ಮಾಡೆ
ಲಾಪನೆ ಪರಮ ವೇಗವು ನಿಂದಿರಗೊಡಬಲ್ಲದೆ ಕೆರಳಿಚಿಕೊಂಡು ತೀವ್ರದಲ್ಲಿ ವೈದು ಮಹಾ ತೆರೆಯೊಳಗೆ ವಿಪರೀತ ಮಾಡದೆ ಬಿಡದು ಹರಿಕಥಾಮೃತವನ್ನು ಸೂರಿದ ಶುದ್ಧಾತ್ಮನ ಜರ ಮರಣರಹಿತನಾಗಿ ಸುರರೊಳು ಬಾಳುವ ಹರಿ ನಿರ್ದೋಷನ್ನ ಕಾಣೋ ಹರಿಭಕ್ತರು ನಿರ್ದೋಷಕರರೆಂದು ವರ ಕಲ್ಪಾಂತರದಲ್ಲಿ ಪೇಳುತ್ತೀವೆ. ಪರಲೋಕ ಸಾಧನಗಳು ಚರಿಸುವ ಚತುರರ್ಗೆ ನರಕ ಬಾಧೆಗಳಿಲ್ಲ ವಿಷವಾಕ್ಯ ತಟ್ಟದೋ ನಿರುಪಮ ನಿರ್ಗುಣ ವಿಜಯ ವಿಠಲನಂಗ್ರಿ ಸ್ಮರಿಸೆ ಮಾತ್ರಕ್ಕೆ ಚಿರವಕ್ಕೋ ವೈಕುಂಠ. ಜಾರಾಪತಿಗೆ ಪುಟ್ಟಿದವನು ಶಂಕಿಸುವನು ಶ್ರೀರಮಣ ವಿಜಯ ವಿಠಲನ್ನ ಭಕ್ತಿಗೆ ಮೆಚ್ಚು. ಜಾರಾಪತಿಗೆ ಪುಟ್ಟಿದವನು ಶಂಕಿಸುವನು ಶ್ರೀರಮಣ ವಿಜಯ ವಿಠಲನ್ನ ಭಕ್ತಗೆ ಮೆಚ್ಚು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ ಹರಿಭಕ್ತರ ಕವನಗಳ ನಿಂದಾವರ್ಜನ ಪೂರ್ವಕ ಹರಿಭಕ್ತರಲ್ಲಿ ಭಕ್ತಿ ಮಾಡಬೇಕು. ಹರಿಭಕ್ತರನ್ನು ಯಾವತ್ತಿಗೂ ನಿಂದ ಮಾಡಬಾರ್ದು. ಹರಿಭಕ್ತರಿಗೆ ಕೇಡೇ ಇರಲ್ಲ ಅಂತ ಹೇಳೋದು ಈ ಸುಳಾದಿಯ ಅರ್ಥ. ಇದು ಪುಣ್ಯ ಪುರುಷರೆಲ್ಲ ಪರಮ ಸಂತೋಷದಲ್ಲಿ, ಪುಣ್ಯ ಪುರುಷರು ಯಾರು ಸಜ್ಜನರು ಅಂತ ಹೇಳ್ತಾರೋ ಅವರೆಲ್ಲ ಪರಮ ಸಂತೋಷದಾಗೆ ಇರ್ತಾರೆ. ದೇವರ ನಾಮಸ್ಮರಣೆಯಲ್ಲಿ ಸದಾ ಸಂತೋಷವಾಗಿ ಇರ್ತಾರೆ. ಅವರು ಕೋಪ, ಕ್ರೋಧಗಳನ್ನು ಎಲ್ಲದ ಆ ನಡತಿಲಿಂದ ದೂರ ಮಾಡಿ ಇರ್ತಾರೆ. ಅಂದರೆ ಯಾವತ್ತೂ ಸಿಟ್ಟು ಎಂಬುದು ಆಗೋದಿಲ್ಲ, ಶಾಂತ ಮನಸ್ಸಿನಲ್ಲಿ ಇರ್ತಾರೆ. ಸನ್ಯಾಯದಲ್ಲಿ ಕೇಳಿ ಸತತ ಹಸ್ತವ ಮುಗಿವೆ ಅಂಥವರಿಗೆ ಶಾಂತ ಮನಸ್ಸಿನಲ್ಲಿ ಸಜ್ಜನರ ಸಂಘದಲ್ಲಿ ನಿರಂತರವಾಗಿ ಭಕ್ತಿಯ ಮಾತುಗಳನ್ನು ಕೇಳ್ತಾ ಕೈಗಳನ್ನು ಜೋಡಿಸಿ ಹರಿಭಕ್ತರ ಸೇವೆಯನ್ನು ಮಾಡ್ತಾ ಇರ್ತಾರೆ ಅವರು. ಅಂಥವರಿಗೆ ನಾವು ಕೈ ಜೋಡಿಸಬೇಕು. ಧನ್ಯನ ಮಾಡುವುದು ನಿತ್ಯದಲ್ಲಿ, ಧನ್ಯನ್ನ ಮಾಡ್ತಾರೆ ನಿತ್ಯದಲ್ಲಿ. ಕಾರುಣ್ಯ ದಳತೆಯಲ್ಲಿ ಕಡಿಯುವ ಎನ್ನದಿರಿ. ಅವ್ರನ್ನ ಕಾರುಣ್ಯದ ಇದರೊಳಗೆ ಕೃಪೆ ಎಷ್ಟು ಕರುಣಾ ಸ್ಥಿತಿಯಲ್ಲಿ ಕಡೆ ಎನ್ನಬಹುದು. ಅವ್ರನ್ನ ಕಡಿಮೆ ಎಂದು ಭಾವಿಸಬೇಡ್ರಿ ಅಂತ ಹೇಳ್ತಾರೆ. ಕಡಿಮೆ ಅಂತ ಅಂಬೋ ಸಂಶಯನೇ ಬೇಡ. ಅವರ ಕಾರುಣ್ಯ ಅಳತಿ ಹೇಗಿರುತ್ತೆ ಅಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಇರುತ್ತೆ ಅವರಿಗೆ. ಆಮೇಲೆ ಶೂನ್ಯವಾದಿ ಅಂದರೆ ಈ ಏನಂತಾರೆ ನಾಸ್ತಿಕವಾದಗಳು. ಆ ನಾಸ್ತಿಕವಾದಗಳು ಮಾಯಾವಾದತನದಲ್ಲಿ ಮಾಯಾಮತ, ಈ ಭ್ರಮ ಇವೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅವರು ಅನ್ಯಥಾ ಪರರಿಗೆ ಚಾಲವರಿಯೇ. ಅಂಥವರಿಗೆ ಈ ಪುಣ್ಯ ಪುರುಷರು ಏನೂ ಉಪದೇಶ ಮಾಡೋದಿಲ್ಲ. ದೈನ್ಯ ಪಾತ್ರ ಬಡುವೆ ಸುಜನರಿಗೆ ಮಾತ್ರ ಕಣ್ಣಿವೆ ಹಾಕಷ್ಟು ಅವರಿಗೆ ಮಾತ್ರ ಅವರು ಇದು ಹೇಳ್ತಾರೆ. ಅಂದರೆ ಉಪದೇಶ ಮಾಡೋದಿಲ್ಲ, ಬೋಧನೆ ಮಾಡೋದಿಲ್ಲ ಅವರಿಗೆ. ದೈನ್ಯ ಬಡುವೆ ವಿನಯ, ದೀನತೆ ಹೊಂದಿದ ಪಾತ್ರರಿಗೆ, ಸ್ವಜ್ಜನರಿಗೆ ಮಾತ್ರ ಉಪದೇಶ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಆಮೇಲೆ ದೈನ್ಯ ಪಾತ್ರ ಬಡುವರಿಗೆ ಸುಜನರಿಗೆ ಕಣ್ಣಿವೆ ಎವೆ ಹಾಕುವಷ್ಟು ಕಠಿಣ ಉತ್ತರ ಸೌಜನ್ಯರಿಗೆ ಸಲ್ಲ ತಿಳಿದು ನೋಡಿ. ಅಂದರೆ ಕಣ್ಣು ಎವೆ ಹಾಕುವಷ್ಟು, ರೆಪ್ಪೆ ಹಾಕುವಷ್ಟು ಟೈಮ್ರೊಳಗೆ, ಅಂದರೆ ಅಷ್ಟು ಸಣ್ಣದ ವಿಷಯಕ್ಕೆ ಕೂಡ ಕಠಿಣ ಉತ್ತರಗಳು ಕೊಡ್ತಾ ಇರ್ತಾರೆ. ಸೌಜನ್ಯರಿಗೆ ಸಲ್ಲ ತಿಳಿದು ನೋಡಿ. ಕಠಿಣ ಉತ್ತರ, ಕೋಪದಿಂದ ಉತ್ತರ ಕಟುವಾಗಿ ಪ್ರತಿಕ್ರಿಯಿಸುವುದು ಸುಜನರಿಗೆ ಅದು ಅಲ್ಲ. ಅದು ಮನನ ಮಾಡಿ ನೋಡ್ಕೊಳ್ರಿ. ವಿನಯದಲ್ಲಿಂದ ಇರಬೇಕು ಅವರು ಅಂತ ಹೇಳ್ತಾರೆ. ಸುಜನರು ಎಂಬೋರು ವಿನಯದಲ್ಲಿಂದ ಇರ್ತಾರೆ ಅಂಥೇಳಿ. ಹಾಗೆ ಗಣ್ಯವೇ ಆದ್ಯರು. ಮೊದಲಿನಿಂದ ಇವರು ನಾರಾಯಣ ಪಂಡಿತಾರಾಚಾರ್ಯ ಆಗಿರ್ಬೋದು, ಆಮೇಲೆ ಸನ್ಯಾಸಿ ವ್ಯಾಸ ಮುನಿಗಳಾಗಿರ್ಬೋದು, ವಾದಿರಾಜರಾಗಿರ್ಬೋದು, ಆಮೇಲೆ ಅನ್ಯೋನ್ಯವಾಗಿ ಇವರು ಕವನ ಪೇಳಿದರು. ಇವರೆಲ್ಲ ಕವನಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು, ನಾರಾಯಣ ಯೋಗಿಗಳು ಅಂಥೇಳಿ.
ಆಮೇಲೆ ವ್ಯಾಸ ಮುನಿಗಳು, ವಾದಿರಾಜರು ಇವರೆಲ್ಲ ಒಟ್ಟಾಗಿ ತಾವು ಒಳ್ಳೆ ಕವನಗಳನ್ನೆಲ್ಲ ಹೇಳಿದರು. ಅನನ್ಯ ಭಕುತಿಯಿಂದ ಕ್ಷೀರವನದಿ ಕನ್ಯಾಪತಿಯ ಸಮುದ್ರ ಶಯನನಾದ ಲಕ್ಷ್ಮೀದೇವಿಯ ಪತಿಯನಾದ ಶ್ರೀಹರಿಯ ಮನದಣಿಯೆ ಪಾಡಿ, ಶ್ರೀಹರಿಯನ್ನು ಮನಸ್ಪೂರ್ವಕವಾಗಿ ಹಾಡಿ ಪಾಡಿ ಕೊಂಡಾಡಿದ್ದಾರೆ. ಅವರು ನೂನ್ಯವಾಗದಂತೆ ಅರ್ಚಿಸುತ್ತಾ, ಕೊರತೆ ಇಲ್ಲದಾಗೆ ಅರ್ಚನೆ ಮಾಡ್ತಾ ಘನ್ನವಾದ ಪದವಿಯಲ್ಲಿ ಸೇರಿದರು. ಒಳ್ಳೆ ಪದವಿಯಲ್ಲಿ ಸೇರಿಕೊಂಡಿದ್ದಾರೆ ಅವರೆಲ್ಲ. ಅದೇ ಥರ ಮತ್ತೆ ದಾಸರು ಅವರ ಮಕ್ಕಳು ಸಹವಾಗಿ ಚಿನುಮಯನ ನಾನಾ ಬಗೆ ಸ್ತುತಿಯಿಂದ, ದೇವರನ್ನು ನಾನಾ ಬಗೆಯಿಂದ ಸ್ತುತಿ ಮಾಡಿ ಸದ್ಗತಿಗೆ ಹೋಗಿದ್ದಾರೆ. ಎಲ್ಲ ದಾಸರು, ಪುರಂದರದಾಸರು ಇವರೆಲ್ಲರೂ ಸದ್ಗತಿಗೆ ಹೋಗಿದ್ದಾರೆ ದೇವರ ನಾಮಸ್ಮರಣೆ ಮಾಡಿ. ಇದು ನಾವು ತಿಳ್ಕೋಬೇಕು ಇದನ್ನೆಲ್ಲ. ಅಂದರೆ ಸಜ್ಜನರು ಇವರು ಸಜ್ಜನರಿಗೆ ಮಾತ್ರ ಹೇಳಿಕೊಟ್ಟಿದ್ದಾರೆ. ಇವರು ಬೇರೆ ಯಾರಿಗೆ ಅಂದರೆ ಹರಿಭಕ್ತರ ನಿಂದೆ ಮಾಡಬೇಡ್ರಿ, ಶಾಂತ ದಯದಿಂದ ನಡ್ಕೋಬೇಕು, ಭಕ್ತಿ ಮಾಡಬೇಕು ಅವರಾಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತರನ್ನು ನಿಂದಿಸಬಾರದು. ನಾರಾಯಣ ಯೋಗಿ ಆಗಿರ್ಬೋದು, ಇವರೆಲ್ಲರೂ ದೇವರಗಳ ಲೀಲೆಯನ್ನು ವರ್ಣಿಸ್ತಾ ಅದರೊಳಗೆ ಮುಳುಗಿ ತೇಲ್ತಾ ಇದ್ದಾರೆ. ಅವರ ಭಕ್ತಿ ಪರಂಪರೆಯನ್ನು ದಾಸರು ಕೂಡ ಎಲ್ಲರೂ ದೇವರನ್ನು ಸ್ತುತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಮಟ್ಟತಾಳದಲ್ಲಿ ಇಲ್ಲಿ ಯತಿಪ್ರಾಸ, ಛಂದಸ್ಸು, ಕಾವ್ಯ ವೈಭವ ಇದರ ವಿಶ್ಲೇಷಣ ಮತ್ತು ಶುದ್ಧತೆಯನ್ನು ವಿವರಣೆ ಮಾಡ್ತಾ ಇದ್ದಾರೆ. ಯತಿಪ್ರಾಸ ಅಂತಂದರೆ ಯತಿಪ್ರಾಸ ಅಂತಂದರೆ, ಪ್ರಾಸ ಅಂದರೆ ರೈಮಿಂಗ್ ಅಂತ ಹೇಳ್ತೀವಲ್ಲ, ಇಷ್ಟಕ್ಕೆ ಮುಂಚಿನ ಸುಳಾದಿಯಲ್ಲಿ ಬಂದಿತ್ತು. ಏನಾದರೂ ಇದ್ದಡಂ, ಮಾಡಿದಡಂ, ನೋಡಿದಡಂ ಅಂಥೇಳಿ ಆ ಥರ ಪ್ರಾಸ. ಹಾಗೆ ಯತಿ ಅಂದರೆ ವಿರಾಮಗಳು, ಎಲ್ಲೆಲ್ಲಿ ಆ ಅಕ್ಷರಗಳನ್ನು ಇದು ಮಾಡಿ ವಿರಾಮಗಳು ಕೊಡಬೇಕು ಅಂಥೇಳಿ ಪ್ರಾಸಗಳು. ಆಮೇಲೆ ಅಸಮಾನವಾದ ಅಕ್ಷರಗಳು, ಒಂದೊಂದು ಅಕ್ಷರ ಒಂದೊಂದು ಥರ ಇರ್ತವೆ. ಅತಿಶಯ, ಗಣ, ಕೂಟ, ಛಂದಸ್ಸು, ಎಲ್ಲೆಲ್ಲಿ ಎಷ್ಟೆಷ್ಟು ಅಕ್ಷರ ಇರಬೇಕು ಅಂಥೇಳಿ, ಬಿಂದು, ನಾದ, ಮತಿ, ಗುರುವು, ಲಘುವು ಇವೆಲ್ಲ ಕಾವ್ಯದ ನಾದ, ಲಯದ ಬಿಂದುವು, ಲಯದ ಕೇಂದ್ರ ಬಿಂದುವು. ಆಮೇಲೆ ಶಬ್ದ ಸೌಂದರ್ಯ. ಲಘು ಅಂದರೆ ಛಂದಸ್ಸಿನ ಭಾರ, ಲಘು ಅಕ್ಷರಗಳ ತೂಕ, ಎಷ್ಟು ಅಕ್ಷರಗಳು ಇದಕ್ಕೆ ಇರಬೇಕು, ಮಟ್ಟತಾಳದಾಗ ಎಷ್ಟು ಅಕ್ಷರ ಬರಬೇಕು, ರೂಪಕ ತಾಳದೊಳಗೆ ಹೇಗೆ ಬರಬೇಕು, ಇದೆಲ್ಲ ತೂಕ, ಆದಿ ಅಂತ್ಯ ವರ್ಣ, ಪದದ ಆರಂಭ ಮತ್ತು ಅಂತ್ಯದ ವರ್ಣಗಳು, ಅಕ್ಷರಗಳು ಯಾವ ರೀತಿಯಾಗಿ ಮೊದಲು ಯಾವುದು ಇಡಬೇಕು, ಕೊನೆದು ಯಾವುದು ಇಡಬೇಕು, ತತ್ ಸ್ಥಾನಗಳು, ಪ್ರತಿ ಪದದ ಸ್ಥಾನದ ಪ್ರಕಾರ ಭೇದ ಪದಾರ್ಥವೆಲ್ಲ ವ್ಯತ್ಯಾಸಗಳನ್ನು, ಅರ್ಥಗಳನ್ನು, ಛಂದಸ್ಸು, ನಾದ, ವ್ಯಾಕರಣ ಇವೆಲ್ಲ ನೋಡಿ ಭೂಮಿಯಲ್ಲಿರುವ ಎಲ್ಲ ಪಂಡಿತರು ಇದನ್ನು ತಿಳಿದು ನೋಡಿದರು. ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ ಅವರು. ರತಿಪತಿ ಜನಕನ್ನ, ಕಾಮದೇವನ ಪತಿಯಾದ ನಮ್ಮ ನಾರಾಯಣನ ಕರುಣ ಕವಚ ತೊಟ್ಟು, ಕರ್ಣ ಕವಚವನ್ನು ಧರಿಸಿ ಸತತ ಕಾಮಾದಿಗಳನ್ನು ಜಯಿಸಿದರು ನೋಡ. ಸತತ ಕಾಮಾದಿಗಳು, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ್ಯ ಇವೆಲ್ಲ ಶತ್ರುಗಳನ್ನು ಜಯಿಸಿದರು. ಇವೆಲ್ಲ ಯತಿ ಪ್ರಾಸದೊಳಗೆ ಎಲ್ಲ ಬರೆದು ತಿಳಿದುಕೋ. ಇದನ್ನೆಲ್ಲ ಮಿತಿ ಇಲ್ಲದ ವಿಜಯ ವಿಠಲನ್ನ, ಮಿತಿ ಎಂಬುದೇ ಇಲ್ಲ ನಮ್ಮಪ್ಪನಿಗೆ, ಆತನ ಮಹಿಮೆಗಳಿಗೆ ಮಿತಿ ಇಲ್ಲ. ಅಂಥ ವಿಜಯ ವಿಠಲನ್ನ ನುತಿಸುವ ಜನರಿಗೆ ಮತ್ತಾವುದು ಭೀತಿ, ಅಂಥ ಸ್ತುತಿಸೋ ಜನರಿಗೆ ಯಾವ ಭೀತಿನೂ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಸಂಗೀತ ಗೊತ್ತವರಿಗೆ ಗುರು, ಲಘು, ವ್ಯತ್ಯಾಸಗಳು, ಪದಗಳ ಆರಂಭಗಳು, ಅಂತ್ಯಗಳು, ಶಬ್ದ ಸೌಂದರ್ಯಗಳು, ಎಲ್ಲಿ ಯಾವ ಥರ ಬರಬೇಕು ಎಲ್ಲ ಇವೆಲ್ಲ ಪಂಡಿತರಿಗೆ ಇಂತಹ ಕಾವ್ಯದ ವಿಶಿಷ್ಟತೆಯನ್ನು ಅಚ್ಚರ ಆಯ್ತಂತೆ. ಎಲ್ಲ ತಿಳ್ಕೊಂಡಿದ್ದವರಿಗೆ, ಇವರಿಗೇನು ಸಂಗೀತ ಜ್ಞಾನ ಇಲ್ಲಾರ್ದಕ್ಕೆ ಕೂಡ ಇಂಥವೆಲ್ಲ ಬರ್ಕೊಂಡು ಹೋಗಿರ್ತಾರೆ ಅವರು. ಅವೆಲ್ಲ ಆಶ್ಚರ್ಯ ಆಗೋದು. ಅದನ್ನೆಲ್ಲ ನಾವು ದೇವರ ಕೃಪೆಯಿಂದ ಮಾತ್ರನೇ ಅವರಿಗೆ ಇದೆಲ್ಲ ಬಂದಿರೋದು ಅಂಥೇಳಿ ನಾವು ತಿಳ್ಕೋಬೇಕು. ಆಮೇಲೆ ರೂಪಕ ತಾಳದೊಳಗೆ ಇಂಥ ಮಹಾತ್ಮರ ದಿವ್ಯ ಕವನದಳು, ಇಂಥ ಮಹಾತ್ಮರ ದಿವ್ಯ ಕವನದ ಶುದ್ಧತೆ ಹೇಗಿರುತ್ತೆ ಅಂದರೆ, ಅದರಲ್ಲಿ ಕಾಣುವ ಸಣ್ಣ ಪುಟ್ಟ ತಪ್ಪು ಯಾವುದಾದ್ರೂ ಇದ್ದರೆ ಕೂಡ ಅದನ್ನು ಸರಿಯಾದ ದೃಷ್ಟಿಯಿಂದ ನೋಡಿದರೆ ಗೊತ್ತಾಗತ್ತೆ ಅವರು ತಪ್ಪು ಮಾಡೇ ಇರಲ್ಲ ಅಂಥೇಳಿ. ಇಂಥ ಮಹಾತ್ಮರ ದಿವ್ಯ ಕರುಣ ಎಂತುಂಟೋ ಅಪಶಬ್ದ ಅಪ್ರಯೋಗಗಳು ಕಂತುಜನ್ಯರ ಗ್ರಂಥದಲ್ಲಿಗೆ ಮನಸ್ಸು ಮಾಡುವರೇ.
ಇಲ್ಲಿ ಇಂಥ ಮಹಾತ್ಮರು, ಮಹಾನ್ ಭಕ್ತರು ದಿವ್ಯ ಕವನದೊಳಗೆ ಅವರ ದಿವ್ಯವಾದ ಕಾವ್ಯದಲ್ಲಿ ಎಂತುಂಟು ಸ್ವಲ್ಪವಾದಷ್ಟು ಇದ್ದರು ಎಲ್ಲೋ ಅಪಶಬ್ದ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಶಬ್ದಗಳನ್ನು ಯಾವುದಾದ್ರು ವ್ಯತ್ಯಾಸ ಆಗಿದ್ದರೆ ಕೂಡ ಅದು ಸರಿಯಿಲ್ಲದ ಶಬ್ದ ಅಥವಾ ಅಪರ್ಯಾಯ ಅಂದರೆ ತಪ್ಪಾದ ಬಳಕೆಗಳು ಏನಾದರೂ ಆಗಿದ್ದರೆ ಕೂಡ ಗ್ರಂಥಗಳಲ್ಲಿ ಕೆಲವು ಜನರು ಬೇರೆ ಗ್ರಂಥದಲ್ಲಿಗೆ ಮನಸ್ಸು ಮಾಡುವರೇ ಅಂದರೆ ಇದ್ರಾಗ ಯಾವುದೋ ಒಂದೋ ಎರಡೋ ಇದ್ದಿದ್ರೆ ಕೂಡ ಬೇರೆ ಗ್ರಂಥಗಳು ಅಂದರೆ ಅನ್ಯ ಇದು ಕುಲಸ್ಥರು ಮಾಡಿರೋದು ಅಥವಾ ಮಾಯಾವಾದಿಗಳು ಮಾಡಿದ ಗ್ರಂಥಗಳಲ್ಲಿ ಮನಸ್ಸು ಯಾರೂ ಮಾಡೋದಿಲ್ಲ. ಎಂತಹದೋ ನಮ್ಮ ಮಧ್ವಮತ ಹೊಂದಿದ ಸಂತರು ವಿಮತಸ್ಥ ಪೇಳಿದದ್ದು. ಇದು ಏನಂದರೆ ನಮ್ಮ ಮಧ್ವಮತ ಸ್ವೀಕರಿಸಿದ ಸಂತರು ಬೇರೆ ಮತದವರನ್ನು ಹೇಳಿಕೆಯನ್ನು ಯಾರೂ ಅದನ್ನು ಒಪ್ಪೋದಿಲ್ಲ, ಚಿಂತೆಗೆ ತಾರರು. ಅದು ಅಂದರೆ ಬೇರೆ ಅಂದರೆ ಇಂತಹ ಮಹಾನ್ ಕೆಲವರು ಅದನ್ನು ಬಿಟ್ಟು ಬೇರೆ ಗ್ರಂಥಗಳಲ್ಲಿ ಮನಸ್ಸು ತೊಡಗಿಸುತ್ತಾರೆ. ಕೆಲವು ಜನ ಏನು ಮಾಡ್ತಾರೆ, ಈ ಕಂತುಜನ್ಯರ ಗ್ರಂಥದಲ್ಲಿಗೆ ಮನಸ್ಸು ಮಾಡ್ತಾರೆ, ಬೇರೆ ಕಡೆಗೆ ಹೋಗಿ ಅದನ್ನು ಬೇರೆ ಕಡೆ ಮನಸ್ಸು ಮಾಡ್ತಾರೆ. ಆದರೆ ನಮ್ಮ ಮಧ್ವಮತವನ್ನು ಪಡೆದ ಸಂತರು ಯಾರಿರ್ತಾರೋ ಅವರು ವಿಮತಸ್ಥರ ಮಾತುಗಳನ್ನು ಚಿಂತೆಗೆ ತರದೇ ಇಲ್ಲ. ಅವರು ಅದರ ಬಗ್ಗೆನೇ ಆಲೋಚನೆ ಮಾಡೋದಿಲ್ಲ. ಅವರು ಮಧ್ವಮತದಲ್ಲಿ ಇದ್ದವರು ಬೇರೆ ಮತಸ್ಥರ ಇದು ಕವನಗಳಾಗಲಿ ಏನಾಗಲಿ ಓದಲಿಕ್ಕೆ ಹೋಗೋದಿಲ್ಲ. ಅಹಂಕಾರದಿಂದ ತಿರುಗಾಡುವ ಕೆಲವು ಜನರು ಆನೆ ಥರ, ಅಂದರೆ ಇಲ್ಲಿ ನೋಡ್ರಿ, ಸಂತರು ವಿಮತಸ್ಥರು ಪೇಳಿದದ್ದು ಚಿಂತೆಗೆ ತಾರರು ಮದಸೊಕ್ಕಿ ತಿರುವ ದಂತಿಯಂದಂತೆ. ಅಂದರೆ ಅಹಂಕಾರದಿಂದ ಇದ್ದ ಆನೆ ಯಾವ ಥರ ಇರುತ್ತೋ, ಲೋಕ ಸಂಚಾರ ಮಾಡುತ್ತದೋ ಆ ಥರ ಇರ್ತಾರೆ ಕೆಲವೊಬ್ಬರು. ಲೋಕದಲ್ಲಿ ಸುತ್ತಾ ಇರ್ತಾರೆ. ಅಹಂಕಾರದಿಂದ ಇದ್ದವರು ಮಾತ್ರ ಬೇರೆ ಇದರೊಳಗೆ ಹೋಗಿ ಮಾಡ್ತಾರೆ. ಇಷ್ಟು ಒಳ್ಳೆ ಇಂತು ಗುಣ ಮಿಕ್ಕಾದ ಬಗೆ ಲಕ್ಷಣಾನಂತವಿದ್ದರೆ ಏನು ಲೆಕ್ಕಿಸರು. ಇಷ್ಟು ಒಳ್ಳೆಯ ಗುಣಗಳು ತುಂಬಿರುವ ಕಾವ್ಯಗಳಲ್ಲಿ ಸಣ್ಣ ತಪ್ಪುಗಳು ಏನಾದರೂ ಇದ್ರೂ ಕೂಡ ಅವ್ರು ಏನೂ ಲೆಕ್ಕ ಮಾಡೋದಿಲ್ಲ. ಚಿಂತಿತ ಫಲದಾಯ ವಿಜಯ ವಿಠ್ಠಲರೇಯನ ಮಂತ್ರ ಪಠಿಸುವಂಗೆ ಮಾರಿಗಳ ಭಯವೇನು. ಈ ದೇವರ ನಾಮಸ್ಮರಣೆ ಮಾಡೋವರಿಗೆ ದೇವರ ನಾಮಸ್ಮರಣೆ ಫಲಗಳನ್ನು ಕೊಡ್ತಾ ಇರ್ತವೆ. ಅವರಿಗೆ ಬೇರೆ ಮಾರಿಗಳ ಭಯನೇ ಇರೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾವ ಮಾರಿಗಳು ಅಂತಂದರೆ ಯಾವ ದುಷ್ಟಶಕ್ತಿಗಳ ದುಷ್ಟ ಮತಗಳ ಯಾವ ಭಯನೂ ನಮಗೆ ಇರೋದಿಲ್ಲ. ಇದರಾಗಿ ಅಂದರೆ ಏನೇ ಒಂದು ಸಣ್ಣ ಪುಟ್ಟ ಅದು ಏನಾದರೂ ತಪ್ಪುಗಳು ಒಂದು ಅಕ್ಷರಗಳದ್ರೊಳಗೆ ಮುಂದೆ ಆಗಿದ್ರದ್ದೇ ಅದು ಏನಿದ್ದರೆ ಕೂಡ ಅದರ ಬಗ್ಗೆ ವಿಮರ್ಶೆ ಮಾಡಬಾರ್ದು. ಅದು ನಮಗೆ ಗೊತ್ತಿರಲ್ಲ ಎಲ್ಲಿ ಬಳಸಬೇಕು ಅಂತ. ಅಷ್ಟೇ ಆಗಲಿ ಅವರು ಹೇಳಿದ್ದೆಲ್ಲ ಸರಿಯಾಗಿರತ್ತೆ, ತಿಳ್ಕೊಳ್ಳೋಕ್ಕೆ ನಮಗೆ ಅರ್ಹತೆ ಇರೋದಿಲ್ಲ. ಅದನ್ನು ತಿಳ್ಕೊಂಡು ನಾವು ಬೇರೆ ವಿಮತಸ್ಥರ ಕಡೆ ಹೋಗಬಾರದು. ಅವರ ಮದಸೊಕ್ಕಿದ ಆನಿ ಥರ ನಾವು ತಿರುಗಬಾರದು, ಅಹಂಕಾರದಿಂದ ಇರಬಾರದು. ಇವರ ಮಧ್ವಮತದಲ್ಲಿ ಬಂದವರ ಎಲ್ಲ ಕಾವ್ಯಗಳನ್ನು ನಾವು ಸಂತೋಷವಾಗಿ ಪಠನೆ ಮಾಡಿ ದೇವರ ಈ ಸುಜನರ ಪಾದ ಧೂಳಿ ನಮ್ಮ ಮೇಲೆ ಧರಿಸ್ಕೊಂಡು ದೇವರ ಅನುಗ್ರಹ ಪಡಿಬೇಕು. ಇದೆಲ್ಲ ನಾಮಸ್ಮರಣೆ ಮಾಡ್ಕೋತಾ ಅಂತೇಳಿ ವಿಜಯದಾಸರು ಇಲ್ಲಿ ಹೇಳಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳು ಬಂದಿದ್ದಲ್ಲಿ ದಯವಿಟ್ಟು ನನ್ನ ಕ್ಷಮಿಸ್ರಿ. ಇದು ನನ್ನ ಜೀವನ ಯೋಕ್ತಿ ಪ್ರಕಾರ ಸ್ವಾಮಿ ನನಗೆ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ಜಂಪಿತಾಳದಿಂದ ನಾಳೆ ನೋಡೋಣ. ಹರಿ ಶ್ರೀನಿವಾಸ. ಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ. ಹರಿ ಶ್ರೀನಿವಾಸ. ನಿನ್ನೆ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಹರಿಭಕ್ತರ ಕವನಗಳನ್ನು ನಿಂದನೆ ಮಾಡಬಾರ್ದು ಅಂತ ಹೇಳೋ ಸುಳಾದಿಯ ಅರ್ಥ ರೂಪಕ ತಾಳದವರೆಗೆ ತಿಳ್ಕೊಂಡ್ವೆ. ಮಹಾತ್ಮರ ದಿವ್ಯ ಕವನಗಳು ಅಪ್ರಯೋಜನಗಳು ಇರೋದಿಲ್ಲ, ಅಪಶಬ್ದಗಳು ಇರೋದಿಲ್ಲ. ಅದು ಇದ್ರೂ ಮೇಲಿನ ನೋಟಕ್ಕೆ ಕಾಣಿಸ್ತದಾಗಲಿ ಒಳಗೆ ದೇವರ ನಾಮಸ್ಮರಣೆ ತುಂಬಿರುತ್ತೆ ಅಂಥೇಳಿ ಹೇಳಿದರು. ಇವಾಗ ಜಂಪೆ ತಾಳದ್ರೊಳಗೆ ಪ್ರತ್ಯೇಕ ಶೂರರು ಅಂಥೇಳಿ ಯಾರು ಶೂರರು ಇರ್ತಾರೋ ಒಬ್ಬರ ಮೊರೆ ಬಿದ್ದು ಒಬ್ಬರಿಗೆ ಕಾಲಿಗೆ ಬಿದ್ದಾಗಲಿ, ಒಬ್ಬರಿಗೆ ರೊಕ್ಕ ಸಂಪಾದನೆ ಮಾಡಿ
ಬಿರುದು ಪಡ್ಕೊಂಬುದಿಲ್ಲ ಅಂತ ಹೇಳ್ತಾರೆ. ಎತ್ತಣೆತ್ತಣದೋ ಈ ಮಾತು ಕೇಳಿದರೆ ಸಮ್ಮತವಾಗದು ಕಾಣೋ ಬಲ್ಲವರಿಗೆ. ತಿಳ್ಕೊಂಡಿದ್ದವರಿಗೆ ಇದು ಸಮ್ಮತ ಆಗೋದಿಲ್ಲ. ಅಂದರೆ ಅವರು ಉತ್ತಮ ಶ್ಲೋಕನ ಕಂಡ ನಿಜದಾಸರಿಗೆ 10 ದಿಕ್ಕಿನ ಒಳಗೆ ಎದುರೇ ಉಂಟೆ. ಅಂದರೆ ಈ ದೇವರ ನಾಮಗಳು ಅಥವಾ ಒಳ್ಳೆ ದೇವರನ್ನು ತಿಳ್ಕೊಂಡಿದ್ದ ದಾಸರಿಗೆ, ನಿಜದಾಸರಿಗೆ 10 ದಿಕ್ಕಿನ ಒಳಗೆ ಎದುರೇ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಹೇಗೆ ಅಂತಂದರೆ ಎರಡು ವಿಧವಾಗಿ ಹೇಳ್ತಾ ಇದ್ದಾರೆ. ಮುತ್ತಿಗೆಯೊಳಗೆ ಬಿದ್ದು, ಅಂದರೆ ಶತ್ರು ದಾಳಿಗೆ ಒಳಗೆ ಎಲ್ಲ ಸಿಗಬಿದ್ದಾಗೆ ಶೂರರು, ಪ್ರತ್ಯೇಕ ಶೂರರು ಅಂತ ಯಾರು ಇರ್ತಾರಲ್ಲ, ಅವರು ಬರೀ ಅವ್ರನ್ನ ಇವ್ರನ್ನ ಹೊಡ್ಕೊಂಡು ರೊಕ್ಕ ತೊಗೋಬೇಕು, ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಅವ್ರೇನು ಮಾಡ್ತಾರೆ, ಶತ್ರು ದಾಳಿ ಬಂದಾಗೆ ಬಿದ್ದು ಎಣಿಸಿ ಗುಣಿಸದೆ, ಕೆಳಗೆ ಬಿದ್ದು ಎಣಿಸಿ ಗುಣಿಸಲಾರ್ದಾಗಿ ಸುರಿಗಿ ಕಿತ್ತಿಕೊಂಡು, ಅಂದರೆ ಖಡ್ಗವನ್ನು ಕಿತ್ತಿಕೊಂಡು ಹೋಗಿ ವೈರಿ ಬಲವನ್ನು ಒತ್ತಿ ಬೆಂಬೆತ್ತಿ ಕಂಡ ಕಡೆಗೆ ಓಡಿಸ್ತಾರಂತೆ. ಅಂದರೆ ಖಡ್ಗ ತಗೊಂಡು ಹೋಗಿ ಅವ್ರನ್ನ ಓಡಿಸ್ತಾರೆ. ಅದೇ ಥರ ಈ ಕವನಗಳು ಬರೆಯೋರು ಯಾರ್ಯಾರು ನಿಜದಾಸರು ಇರ್ತಾರೋ ಅವರು ಹೆದರ್ಕೊಳ್ಳಲ್ಲ. ಯಾರೋ ಒಬ್ಬರು ಏನೋ ಅಂತ ಇದ್ದಾರೆ ಅಂದರೆ ಹೆದರ್ಕೊಳ್ಳಲ್ಲ ಒಂದು ಕಡೆ. ಇನ್ನೊಂದು ಕಡೆ ಇಲ್ಲಿ ಕಿರೀಟಗಳು, ಮುತ್ತಿನ ತುರಾಯಿ, ಕಾಲಪೆಂಡೆ ಮತ್ತು ಮುಂಡಾಸ ಅಂದರೆ ಪೇಟೆ ಆಗಿರ್ಬೋದು ಅಥವಾ ರುಮಾಲು ಅಂತ ಅಂತಾರೆ. ಕಾಲಿಗೆ ಪೆಂಡೆ, ಮುತ್ತಿನ ತುರಾಯಿ ಅಂದರೆ ಮುತ್ತಿನ ಕಿರೀಟ, ಆಮೇಲೆ ಪಾವಡ, ವಸ್ತ್ರ, ಚಾಮರ, ಛತ್ರ ಮತ್ತು ಬಿರುದುಗಳು, ಇವೆಲ್ಲ ಲೆಕ್ಕವಿರೋದಿಲ್ಲ ಅವರಿಗೆ. ಲೆಕ್ಕವಿಲ್ಲದೆ ಪೊತ್ತು ಎಷ್ಟೊಂದು ರೊಕ್ಕ ಹಣ ಏನಿದ್ರೆ ಕೂಡ ಪೃಥ್ವಿಯೊಳಗೆ ಜಿಗದಾಡಿ ಹರಿದಾಡಿ ಅವರು ಹೊತ್ತಿಗೆ ಅದಕ್ಕೆ ಯಾವುದಕ್ಕೂ ಒಗ್ಗಲಾರ್ದಾಗಿ ಹೊತ್ತಿಗೆ ಪೂರ್ಣ ಬೋಧರು. ಅಂದರೆ ನಮ್ಮ ವಾಯುದೇವರು ಲಕ್ಷ್ಮೀಪತಿ, ವಾಯುದೇವರ ಅಂತರ್ಗತ ಲಕ್ಷ್ಮೀಪತಿಯ ಚಿತ್ತದಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಯತಿ ವಡಿ ಗುಣಗಳ ಇದ್ದ ದೈತ್ಯರನ್ನೆಲ್ಲ ಅಳಿಸುವರು. ಇವೆಲ್ಲ ಏನಿರ್ತಾವ, ಮುತ್ತುಗಳು, ರತ್ನಗಳು, ಏನೇನೋ ಅವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಬಿಡಿಸಿ ಕೂಡ, ಅಂದರೆ ಒಂದು ಅರ್ಥದೊಳಗೆ ಏನು ಬರ್ತದ, ಇವ್ಯಾವು ಅವರಿಗೆ ಬೇಕಿಲ್ಲ. ವಾಯುದೇವರಂತರ್ಗತ ಲಕ್ಷ್ಮೀಪತಿಯಾದ ದೇವರನ್ನು ತಮ್ಮ ಚಿತ್ತದಲ್ಲಿ ಇಟ್ಟು ಯತಿ ವಡಿ ಗಣಗಳಲ್ಲಿ, ಎಲ್ಲ ಗಣಗಳು, ಯತಿಗಣ ಎಲ್ಲ ಗಣಗಳಲ್ಲಿಂದ ಅವರೆಲ್ಲರ ಸಹಾಯದಿಂದ ದೈತ್ಯರನ್ನೆಲ್ಲ ಓಡಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಉತ್ತಮರು ವಿಕಲ್ಪರಾಗರೆಂಬುದು ಸಿದ್ಧ. ಉತ್ತಮರು ಯಾವತ್ತೂ ವಿಕಲ್ಪರಾಗೋದಿಲ್ಲ. ಅವ್ರು ಯಾವತ್ತೂ ಈ ದೇವರ ನಾಮಸ್ಮರಣೆ ಮಾಡ್ತಾ ಇದ್ದಾರೆ, ಲಕ್ಷ್ಮೀಪತಿಯನ್ನು ಒಳಗೆ ಇಟ್ಕೊಂಡಿದ್ದಾರೆ, ಅವ್ರು ಹಾಗೇ ಇರ್ತಾರೆ. ಅವ್ರು ಯಾವತ್ತೂ ವಿಕಲ್ಪಕ್ಕೆ ಹೋಗೋದಿಲ್ಲ. ಶ್ರುತ್ಯರ್ಥದಲ್ಲಿ ನಿರುತಪೇಳಿದು, ಇದು ಶ್ರುತಿದಲ್ಲಿ ಅಂದರೆ ವೇದಗಳಲ್ಲಿ ಬರೆದಿದ್ದಾರೆ, ಉತ್ತಮರು ಯಾವತ್ತೂ ವಿಕಲ್ಪರಾಗೋದಿಲ್ಲ ಅಂಥೇಳಿ. ಹೀಗೆ ಕತ್ತಲೆ ಒಳಗೆ ನಾಣ್ಯವನ್ನು ನೋಡಿದರೆ ಹೇಗಿರ್ತದ, ಅತ್ಯಂತ ಬೆಳಕಿನಲ್ಲಿ ನೋಡಿದವರಿಗೆ ತತ್ತತಗೊಂಬುವುದೇನೋ, ಅವನಾದರೂ ಹೀನ ಉತ್ತರವನ್ನು ಆಡಿದರೆ ಅಲ್ಲಿ ಯಾರಾದರೂ ಕೆಟ್ಟ ಮಾತುಗಳು ಆಡಿದರೆ ಅಲ್ಲಿ ಏನು ಮಾಡ್ತಾರೆ ಅವರಿಗೆ, ಅಂದರೆ ಇಲ್ಲಿ ದೇವತೆಗಳು ಕತ್ತಲೆಯೊಳಗೆ ನಾಣ್ಯವನ್ನು ನೋಡಿದರೆ ಅದು ಕತ್ತಲಾಗಿದ್ದರೆ ಕಾಣಿಸ್ದಿಲ್ಲ ಸರಿಯಾಗಿ, ಆದರೂ ಬೆಳಕಿನಲ್ಲಿ ನೋಡಿದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಅವರು ಏನು ಅಂಬೋದು ನಾವು ತಿಳ್ಕೊಂಡರೆ ಅವ್ರ ಬೆಳಕು ನಮಗೆ ಗೊತ್ತಾಗಬೇಕು. ಹಾಗೆ ನಾವು ಗೊತ್ತಿಲ್ಲಾರ್ದಾಗೆ ಏನಾದರೂ ನುಡಿಗಳು ನುಡಿದರೆ ಕೂಡ, ಕೆಟ್ಟ ನುಡಿಗಳು ನುಡಿದರೆ ಕೂಡ ತತ್ವ ನಿರ್ಧಾರಕರು ಅಂದರೆ ತತ್ವಾಭಿಮಾನಿ ದೇವತೆಗಳು, ಹಾಗೆ ಮಿಗಿಲಾದ ದೇವತೆಗಳು ಎಲ್ಲ ಸೋತ್ತಮರು ಪೇಳಿದ ನಾಮದಲ್ಲಿ ಅರ್ಥವಾದವ ಮಾಡಿ ಶಂಕಿಸಿದರೆ, ಅದರೊಳ ಅವ್ರು ಏನಾದರೂ ನಾಮಗಳು ಅಂದರೆ ದೊಡ್ಡವರು ಸ್ತೋತ್ರಮರು ಸಜ್ಜನರು ಏನಾದರೂ ನಾಮಗಳು ಅಂದರೆ ದೇವರ ನಾಮಗಳು, ಪದಗಳು, ಶ್ಲೋಕಗಳು ಇವೇನಾದರೂ ಬರೆದಿದ್ದಾಗೆ ಅದರೊಳಗೆ ಏನಾದರೂ ತಪ್ಪುಗಳು ಹುಡುಕಿದರೆ ತತ್ವಾಭಿಮಾನಿ ದೇವತೆಗಳು ಹಾಗೆ ಇತರತ್ರ ದೇವತೆಗಳು ಮೆಚ್ಚರು. ಅದು ತಪ್ಪುಗಳನ್ನ ಹುಡುಕಿದವ್ರನ್ನ ಮೆಚ್ಚೋದಿಲ್ಲ ಸಂಗಡದಲ್ಲೇ. ಮೃತ್ಯು ದೇವತೆ ಹಲ್ಲು ಕಡಿತಾಳಂತೆ ಹಾಗೆ ಮಾಡಿದರೆ. ಕಟತು ಕೇವಲವನ ಹತ್ತಿಲಿ ಸುಳಿದು ಮಹಾಕೋಪದಲ್ಲಿ ಅವನ ಹತ್ತಿರ ಬಂದು ಸುಳಿದು ಕೋಪದಲ್ಲಿ ಸುಳಿತಾಳೆ, ಅಂದರೆ ಸಿಟ್ಟಾಗ್ತಾಳೆ. ನಿತ್ಯ ಮುಕ್ತಾಶ್ರಯ ವಿಜಯ ವಿಠ್ಠಲರೇಯನ ಭೃತ್ಯರುಗಳ ಲೀಲೆ ಎಣಿಸಿದವನೇ ಮೂರ್ಖ. ಈ
ಎಣಿಸಿದವನೇ ಮೂರ್ಖನಾಗ್ತಾನೆ. ಅವರ ಭೃತ್ಯರುಗಳ ಲೀಲೆಯನ್ನು ಎಣಿಸಿದವ ಅವನಿಗೆ ಗೊತ್ತಾಗಲ್ಲ ಅದು ಎಷ್ಟಿರ್ತದ ಅಂಥೇಳಿ. ಅವ್ರ ಲೀಲೆಗಳು ಅಷ್ಟಿರ್ತವೆ, ದೇವತೆಗಳ ಲೀಲೆಗಳಿದ್ದಂಗೆ ಅವ್ರ ಲೀಲೆಗಳಿರ್ತವೆ, ಅವ್ರನ್ನ ಎಣಿಸಿದವನೇ ಮೂರ್ಖ ಅಂಥೇಳಿ ಹೇಳ್ತಾರೆ. ಹಾಗೆ ಇನ್ನೊಂದು ಅರ್ಥಾನುಸಂಧಾನದೊಳಗೆ ತಗೊಂಡಾಗೆ ಹೀಗೆ ನಿಜವಾದ ಹರಿದಾಸರಂದರೆ ಯೋಧನ ಥರ ಇರ್ತಾರೆ ಅಂತ ಹೇಳ್ತಾರೆ. ಯೋಧ ಯಾವ ಥರ ಒಬ್ಬರು ಮೊರೆ ಬಿದ್ದು ನಮಗೆ ಹಣ ಬೇಕು ಅಂಥೇಳಿ ಕೇಳೋದಿಲ್ಲನೋ ಅದೇ ಥರ ಇವರು ಯೋಧ ಥರ ಇರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅಂದರೆ ಯುದ್ಧದ ಕತ್ತಿ ಅಂತಂದರೆ ಅಲ್ಲಿ ಕತ್ತಿ ಇರ್ತದೆ ಯುದ್ಧಕ್ಕೆ. ಇಲ್ಲಿ ಇದು ಯುದ್ಧ ಅಲ್ಲ, ಇಲ್ಲಿ ಅಜ್ಞಾನ, ಅಹಂಕಾರ, ದುಷ್ಟ ಗುಣಗಳು ಇದರ ವಿರುದ್ಧವಾಗಿ ದೈವಿಕ ಸಮರ ನಡೀತಾ ಇರುತ್ತೆ. ಇಲ್ಲಿ ಮುತ್ತಿನ ತುರಾಯಿ ಅಂದರೆ ತಲೆ ಮೇಲೆ ಇದ್ದಿದ್ದ ಇದು ಕಿರೀಟ ಅವೆಲ್ಲ ಕೊಡ್ತಾರೆ ಅಂತ ಒಂದು ಅರ್ಥ ಬರುತ್ತೆ. ಅವು ಏನು ಕೊಟ್ಟರೂ ಕೂಡ ಇವರು ಒಗ್ಗೋದಿಲ್ಲ ಅಂಥೇಳಿ. ಅದಲ್ಲಾರ್ದಾಗಿ ಶುದ್ಧ ಚಿತ್ತದ ಕಿರೀಟ ಅಂದರೆ ಶ್ರೀಹರಿಯ ಜ್ಞಾನದಿಂದ ಹೊಳೆಯೋ ಪ್ರಕಾಶ ಆ ಕಿರೀಟ ಅವರಿಗೆ ಇರುತ್ತೆ. ಹಾಗೆ ಕಾಲಪೆಂಡೆ ಅಂತಂದರೆ ಪಾದದ ಆಭರಣ ಅಂತಲ್ಲ, ಭಕ್ತಿ ವೈರಾಗ್ಯದಿಂದ ತುಂಬಿದ ನಡತೆ ಅಂತ ಕೂಡ ಹೇಳ್ಕೊಬೋದು. ದೇವರ ಕಡೆಗೆ ನಡೆವ ನಿತ್ಯ ಪ್ರಯಾಣನೇ ಕಾಲಪೆಂಡೆ ಕೂಡ ಆಗುತ್ತೆ. ಹಾಗೆ ವಸ್ತ್ರ ಅದೇ ಇದು ಚಾಮರ, ಛತ್ರ, ರಾಜೋಪಚಾರವೆಲ್ಲ ಅದು ಶ್ರೀಹರಿಯ ಕೃಪೆ. ಶ್ರೀಹರಿಯ ಕೃಪೆಯೇ ಚಾಮರ. ದಾಸನ ತಲೆಯ ಮೇಲೆ ಹರಿಯುವ ಅಂದರೆ ಈ ದಾಸನ ಮೇಲೆ ತಲೆ ಮೇಲೆ ಹರಿಯುವ ದೇವರ ಅನುಗ್ರಹವೇ ನೆರಳು ಅಂತ ಕೂಡ ಅನ್ಕೋಬೋದು ನಾವು. ಹಾಗೆ ಸುರುಗಿ ಅಂದರೆ ಖಡ್ಗ ಅಂತ ಕೂಡ ಅಲ್ಲ, ಇದು ತತ್ವಜ್ಞಾನ ಎಂಬೋ ಖಡ್ಗ ಅಂತ ಅನ್ಬೋದು ಇದನ್ನು. ಮುತ್ತಿಗೆ ಅಂದರೆ ಯುದ್ಧ ಅಲ್ಲ, ದುಷ್ಟ ವಾಸನೆಯ ವಿರುದ್ಧದ ಹೋರಾಟ ಅಂತ ಕೂಡ ಹೇಳ್ಬೋದು. ಅಂದರೆ ಇಲ್ಲಿ ಇವರು ತಮ್ಮ ಕವನಗಳಲ್ಲಿ ಈ ಒಂದು ರೀತಿಯಾಗಿ ಹೇಳಿದಾಗೆ ಇವರು ಯಾವುದಕ್ಕೂ ಈ ಕಿರೀಟ ಕೊಟ್ಟರು, ಏನು ತುರಾಯಿ ಕೊಡ್ತೀವಿ ಅಂದರು, ಏನು ಕೊಡ್ತೀವಿ ಅಂದರು ಅದಕ್ಕೆ ಒಗ್ಗೋದಿಲ್ಲ. ಯಾವ ಥರ ಒಂದು ಪ್ರತ್ಯೇಕ ಶೂರ ಅಂತ ಇದ್ದವನು ಇರ್ತಾನೋ ಅವನು ರೊಕ್ಕದ ಅಂದರೆ ತನ್ನ ತಾನು ಸರೆಂಡರ್ ಮಾಡಿಕೊಂಡು ಹಣ ಸಂಪಾದನೆ ಮಾಡಬೇಕು ಅಂತ ಹೋಗೋದಿಲ್ಲ, ಹೋಗಿ ಯುದ್ಧದಲ್ಲಿ ಗೆಲಿತಾನೆ. ಅದೇ ಥರ ಇವರು ಇವೇನು ಮುಂಡಾಸ, ಪಾವಡ, ಛತ್ರ, ಚಾಮರ ಇಂಥವು ಏನು ಬಿರುದುಗಳು ಏನು ಕೊಟ್ಟರು ಕೂಡ ಲೆಕ್ಕ ಮಾಡಲಾರ್ದಾಗಿ ದೇವರ ನಾಮಸ್ಮರಣೆಯಲ್ಲೇ ಕಳೀತಾರೆ ಅಂಥೇಳಿ ಒಂದು ಥರ ಅರ್ಥ ಬರುತ್ತೆ. ಇನ್ನೊಂದು ಥರ ಇವೆಲ್ಲನೂ ಇದೇನು ಮುಂಡಾಸ ಇವೇನು ಇರ್ತಾವಲ್ಲ ಇವೆಲ್ಲ ಕೂಡ ದೇವರ ಅನುಗ್ರಹದಿಂದ ಬರೋವು. ಇವೆಲ್ಲದಕ್ಕೂ ಒಂದೊಂದು ಹೇಳ್ತಾ ಬರ್ಬೋದು. ಹೀಗೆ ಕಾಲಪೆಂಡೆ ಅಂತಂದಾಗೆ ದೇವರ ಕಡೆ ನಡೆಯುವ ಪ್ರತಿ ಮಾರ್ಗ ಅಂಥೇಳಿ ಈ ಸಜ್ಜನರು ಹೋಗೋದು ಪ್ರತಿ ಮಾರ್ಗನೂ ಅಂತ ಕೂಡ ಬರ್ಬೋದು. ಈ ಥರ ನಾವು ಹೇಗೆ ತೊಗೊಂಡ್ರೆ ಹಾಗೆ ಬರುತ್ತೆ. ಈ ಚಿತ್ತದಲ್ಲಿ ಇಟ್ಟು ಈ ಲಕ್ಷ್ಮೀರಮಣ ಮಧ್ವಾಂತರ್ಗತ ಲಕ್ಷ್ಮೀರಮಣನ ತಮ್ಮ ಹೃದಯದಲ್ಲಿ ಚಿತ್ತದಲ್ಲಿ ಇಟ್ಟು ದೈತ್ಯರನ್ನೆಲ್ಲ ಕಿತ್ತಿ ಹೊರಗೆ ಹಾಕ್ತಾರೆ. ಇದು ನೋಡಬೇಕು ನಾವು. ಅತ್ಯಂತ ಬೆಳಕಿನಲ್ಲಿ ನೋಡಿದರೆ ನಮ್ಗೆ ಇದು ನಾಣ್ಯ ಕೂಡ ಕತ್ತಲೆಯೊಳಗೆ ನೋಡಿದರೆ ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ, ಬೆಳಕಿನಲ್ಲಿ ನೋಡ್ತಿದ್ರೆ ಕಾಣಿಸ್ತದ. ಅದಕ್ಕೆ ಜ್ಞಾನದ ಬೆಳಕು ಹಚ್ಚಿಕೊಂಡು ನಾವು ಆ ಪದದ ಅರ್ಥಗಳನ್ನು ತಿಳ್ಕೋಬೇಕು. ಉತ್ತಮವರ ನಾಡಿದರೆ ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಕೂಡ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತ್ರಿವಿಡ ತಾಳದೊಳಗೆ ಹರಿದಾಸರು ಎಲ್ಲ ಒಂದಾಗಿ ಇಲ್ಲಿ ವಿಜಯದಾಸರು ಏನು ಹೇಳ್ತಾ ಇದ್ದಾರೆ, ಎಲ್ಲ ಹರಿದಾಸರು ಎಲ್ಲರೂ ಕಲಿತು ನನಗೆ ಹರಿನಾಮ ಸ್ಮರಣೆ ಮಾಡಲಿಕ್ಕೆ ನನ್ನಿಂದ ಇದೆಲ್ಲ ಬರೆಸ್ತಾ ಇದ್ದಾರೆ ಅಂತೇಳಿ ಹಿರಿದಾಗಿ ಒಲಿದು ಮಹಾಹಿತವೇ ಚಿಂತಿಸಿ ನನ್ನ ಬಗ್ಗೆ ಒಳ್ಳೆಯದು ಚಿಂತನೆ ಮಾಡಿ ಕರುಣ ಮಾಡಿದ್ದಾರೆ. ನನ್ನ ಮೇಲೆ ಕರವ ಪಿಡಿದು ನನ್ನ ಕೈ ಹಿಡಿದು ಬರೆಸಿದ್ದಾರೆ. ಪರಮ ವಿಶ್ವಾಸದಲ್ಲಿ ನುಡಿದೆ ಈ ಕವನವು. ಕೈ ಹಿಡಿದು ಬರೆಸಿದ್ದಾರೆ ಈ ಕವನಗಳೆಲ್ಲ. ಸರಿಬಂದರೇ ನೋಡಿ ಒಪ್ಪುವುದು. ಅರೆ ಮರೆ ಬಿಡದಿರಿ, ನಾನು ಎಂಬೋ ಅಹಂಕಾರ ಬಿಟ್ಟುಬಿಡ್ರಿ. ತಾಳಿದರೆ ಅದು ಗತಿಗೆ ಮಾರ್ಗವೇ ಆಗೋದಿಲ್ಲ. ನಾನು ಎಂಬೋ ಅಹಂಕಾರ ಇರಬಾರ್ದು. ಇಲ್ಲಿ ನಾನು ಬರೆದಿದ್ದೀನಿ ಅಲ್ಲ, ನನ್ನ ಜೊತೆಗೆ ನನ್ನ ಹರಿದಾಸರೆಲ್ಲರೂ ಬರೆಸ್ತಾ ಇದ್ದಾರೆ. ಪರಮಾತ್ಮನ ಪದವ ಸೇರುವ ಜನರಿಗೆ ಎರಗುವುದು ಮನಕ್ಕೆ ಹರುಷ ವರುಷ. ಅವರಿಗೆಲ್ಲ ಆನಂದ ಆಗ್ತದೆ ಇದನ್ನು ನೋಡ್ತಾ ಇದ್ದರೆ. ಪರಮಾತ್ಮನ ಸೇರಬೇಕು ಅಂದ್ಕೊಂಡಿದ್ದವರೆಲ್ಲರಿಗೆ ಆನಂದ ಆಗ್ತದೆ ಇದರಿಂದ. ಹೀಗೆ ಸುರಗಂಗೆ ಯಾತ್ರೆಗೆ ಹೋಗ್ತಾ ಇರ್ತಾರೆ. ಈಗಿನ ಕಾಲದಾಗ ಅಂದರೆ ಟ್ರೈನ್ಗಳು ಅವು ಇವು ಇರ್ತವೆ, ಇದ್ರೂ ಬಸ್ಸು ಅವು ಇದ್ದರೆ ಕೂಡ ನಾವು ಯಾತ್ರೆ ತನಕ ಹೋಗ್ತೀವಿ ಎಂಬೋ ನಂಬಿಕೆ ಇಲ್ಲ. ಅದು ಹೋಗೋ ಕಾಲಕ್ಕೆ ಏನಾದರೂ ಮಾರ್ಗ ತಪ್ಪಿ ನಾವು ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಕೂಡ ಅದಕ್ಕೆ ಯಾತ್ರಾ ಫಲ ಬರ್ತದಂತ. ಎದಕ್ಕಂದರೆ ಯಾತ್ರಕ್ಕೆ ಹೋಗಬೇಕು ಎಂಬೋ ಸಂಕಲ್ಪದಲ್ಲಿಂದ ಹೊರಟಿದ್ದಾನೆ ಅಂಥೇಳಿ.
ಹಾಗೆ ಜಾಣರು ಇದನ್ನು ಕೂಡ ತಿಳ್ಕೊಳ್ರಿ, ಹರಿಯ ನಾಮಸ್ಮರಣೆ ಹೇಳೋ ಕಾಲಕ್ಕೆ ಒಂದು ಚರಣ, ಛಂದಸ್ಸು, ಯತಿ, ಪ್ರಾಸ ಇಂಥವೇನ ಭಂಗ ಆದರೆ ಕೂಡ, ಕೊರತೆ ಆದರೆ ಕೂಡ ಇದರಿಂದಲೇ ಏನೂ ದುರಿತ ಬಂದು ಬರೋದಿಲ್ಲ. ಹರಿಗೆ ಗೊತ್ತು ಇದು. ಎಲ್ಲೋ ಒಂದು ಕಡೆ ಯಾವುದಾದ್ರೂ ಛಂದಸ್ಸು, ಯತಿ, ಪ್ರಾಸು ಏನಾದರೂ ತಪ್ಪುಗಳಾಗಿದ್ದರೆ ಕೂಡ ಇದರಿಂದ ಯಾವ ಪಾಪ ಮಾಡಿಕೊಳ್ಳಲ್ಲ. ಅರಸು ಈ ರಾಜ ದೇಶ ಆಮೇಲೆ ಅನ್ಯ ಸ್ತ್ರೀಯರ ವರ್ಣನೆ ಇವೆಲ್ಲ ಪರಿಪರಿ ವಿಧದಿಂದ ವರ್ಣಿಸ್ತಾ ಇರ್ತಾರೆ. ಹಾಗೆ ವರ್ಣಿಸೋವರಿಗೆ ಏನೋ ಪುಸ್ತಕಗಳು, ಪ್ರಮಾಣಗಳು ಇವೆಲ್ಲ ನೋಡಿ ಕಷ್ಟಪಟ್ಟು ಆದಮೇಲೆ ಆ ಕಾವ್ಯ ರಚಿಸಿ ಸಂಶಯ ಅದರೊಳಗೆ ಹಿರಿದಾಗಿ ಬಡದಿಪ್ಪ ದಿನ ಪ್ರತಿದಿನ ಇದು ಇದರೊಳಗೆ ಏನಾಗ್ತದೋ ಏನೋ, ರಾಜ ಏನಂತನೋ ಏನೋ, ಇದೆಲ್ಲ ಹೆದರ್ಕೊಳ್ತಾ ಇರ್ತಾನೆ. ನರರಿಗೆ ನಾನು ಎನ್ನ ಯತ್ನವಲ್ಲ, ಇದು ನನ್ನ ಯತ್ನ ಅಲ್ಲೇ ಅಲ್ಲ, ಇದು ನಾನು ಬರಿತಾ ಇದ್ದಿದ್ದಲ್ಲ, ದೇವರ ಬಗ್ಗೆ ಬರಿತಾ ಇರೋದು. ಅದೇನೋ ಅರಸ ಹೇಳಿದ್ದಾನೆ ಅಂತ ಅವ್ರು ಯಾರೋ ಬರೆದಿದ್ದಾರೆ, ಹೆಣ್ಣಿನ ಮೇಲೆ ಬರೆದಿದ್ದಾರೆ, ಅದು ಬೇರೆ, ಅವನು ಅಷ್ಟು ಕಷ್ಟಪಡಬೇಕಾಗಿ ಬರುತ್ತೆ. ಆದರೂ ಇಲ್ಲಿ ಗುರುಗಳ ದಯವೆಂತೋ ಅವರಿಗಾಹುದು, ಅವರಿಗೆ ಗುರುಗಳ ದಯ ಇರೋದಲ್ಲ, ನನಗೆ ಗುರುಗಳ ದಯದಿಂದ ಧರಿಯ ಮಾನವ ನೀನು ಮಾಡದೆಂದರೆ ಬಿಡದು, ಬರಿದೆ ಹೋಗದು ಹರಿಯ ಸಂಕಲ್ಪವು. ಹೇಗೆ ಹರಿಯ ಸಂಕಲ್ಪ ಇರಬೇಕು ಅದಕ್ಕಷ್ಟೇ, ಹೀಗೆ ಸೊಕ್ಕು ಪಡಿಬಾರ್ದು ಯಾವುದಕ್ಕೂ ಅಂತ ಹೇಳಕ್ಕೆ ಇಲ್ಲಿ. ಒಬ್ಬಾತ ನರ ನಾನು ಬಲವಂತ ಅಂತ ಹೇಳಿ ಕೈಗಳನ್ನು ಗಗನಕ್ಕೆ ಎತ್ತಿದ್ನಂತೆ. ಎತ್ತಿ ರವಿಗೆ ಮರೆಯಾಗಿ ಕತ್ತಲೆ ಅಂದರೆ ಇದಕ್ಕೆ ಸೂರ್ಯನಿಗೆ ಕೈ ಅಡ್ಡ ಇಟ್ಟು ಕತ್ತಲೆ ಆಗಲಿ ಅಂತ ಹೇಳಿದ್ನಂತೆ. ಅದು ಕತ್ತಲೆ ಮುಸುಕ್ತದ? ಆಗೋದೇ ಇಲ್ಲ. ಹಾಗೆ ಆಗ್ತದ? ಕತ್ತಲೆ ಬರೋದಿಲ್ಲ. ಹಾಗೆ ಇವರು ಬರೆದ ಇದರೊಳಗೆ ತಪ್ಪುಗಳಿದ್ದಾವೆ ಅಂತ ಹುಡುಕಿದ್ರೆ ತಪ್ಪುಗಳು ಆಗೋದಿಲ್ಲ. ಅದು ಒಳಗೆ ಗುರುಗಳು ನಿಂತು ಬರೆಸ್ತಾ ಇದ್ದಾರೆ, ಅದು ತಪ್ಪು ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ಇನ್ನೊಂದು ಕೂಡ ಇದು ಕೊಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ. ದಿನಾಲಿ ನಿರುತ ಅಸ್ಥಿಯ ಕಟವ ಅಂದರೆ ಒಂದು ಹೆಣ, ಅದು ಒಂದು ಅಸ್ಥಿ ಪಂಜರ, ಅದಕ್ಕೆ ಪಶುವಿನ ಕೆನೆ ಹಾಲು ಹಾಕ್ತಾ ಇದ್ದಾರೆ. ತರಿಸಿಕೊಟ್ಟು ಕುಡಿದ್ರೆ ಅದು ಏನನ್ನ ತಲೆ ತಿರುಗಿಸ್ತದಾ? ಇಲ್ಲ. ಅದೇ ಥರ ಈ ದುಷ್ಟರು ಏನು ಮಾಡ್ತಾರೆ, ಎಷ್ಟು ಹೇಳಿದರೆ ಕೂಡ ಅದರಾಗ ತಪ್ಪುಗಳೇ ಹುಡುಕ್ತಾ ಇರ್ತಾರೆ. ಅದರಾಗಿಂದ ಇದು ಮಾಡ್ಲಿಕ್ಕೆ ಹೋಗಲ್ಲ ಅವರು. ಅವ್ರಿಗೆ ಏನು ಹೇಳಿದ್ರೂ ಒಂದೇ. ಹಾಗೆ ಈ ದುಷ್ಟರು ಕೈ ಎತ್ತಿ ನಾನು ಇದನ್ನು ನಿಂದಿರಿಸ್ತೀನಿ ಅಂಥೇಳಿ ಸೂರ್ಯನ ರಶ್ಮಿ ನಿಂದಿರಿಸ್ತೀನಿ ಅಂತ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ. ಅದರೊಳಗಿಂದ ತಪ್ಪುಗಳು ಅಂಥೇಳಿ ಹುಡುಕ್ತಾ ಹೋದಾಗೆಲ್ಲ ಬರೆದಿದ್ದ ಕಾವ್ಯಗಳಲ್ಲಿ ಈ ಅವ್ರದ್ದೇ ತಪ್ಪಾಗತ್ತೆ ಆಗಲಿ, ಇಲ್ಲಿಂದ ಆ ಬರೆದೋರ್ದು ಒಂದೇನೋ ಛಂದಸ್ಸು, ಒಂದು ಪ್ರಾಸ, ಒಂದು ಯಾವುದಾದ್ರೂ ಅಕಡಿ ಕಡಿ ಆದರೆ ಕೂಡ ಅವ್ರಿಗೆ ಏನೂ ಇದು ಆಗಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಚಾಡವ ಪೇಳಿ ಉತ್ತಮರನ್ನು ಬಳಲಿಸಿ ಚಾಡಗಳು ಹೇಳಿ ಒಳ್ಳೆಯವರಿಗೆ ಮನಸ್ಸು ನೋಯಿಸಿ, ನೋಡೋಳು ಸ್ವಾಮಿ ದೈವ ದ್ರೋಹತನದಲ್ಲಿ, ನಾಡೋಳು ಸ್ವಾಮಿ ದೇವರ ಮೇಲೆ, ದೈವದ ಮೇಲೆ ದ್ರೋಹತನದಿಟ್ಕೊಂಡು ಆಡಬಾರದ ಮಾತುಗಳನ್ನೆಲ್ಲ ಸರ್ವದಾ ಜೋಡಿಸಿ ನುಡಿಯುತ್ತಾ ಅನ್ನ ಉಳ್ಳವರಿಗೆ ಆ ಥರ ಇದ್ದವರಿಗೆ ಕೇಡು ಬಗೆದು ತಾನೇ ವಿವೇಕನೆಂತೆಂಬೋ ಕೋಡಿಯ ಕರೆದು ಮನ್ನಿಸಿ ಅಪರಾ ಬುದ್ಧಿ ಬೇಡದೆಂದರೆ ಎತ್ತಪೋಪುದು ಸ್ವಭಾವ. ಇದು ನೀನು ಮಾಡಬೇಡಪ್ಪ, ಅದು ತಪ್ಪು ಅಂತ ಹೇಳಿದರೆ ಅವ್ರ ಸ್ವಭಾವ ಹೋಗ್ತದೇನು ನೋಡು. ಎನಗೆ ಇಂಥ ಚಟ ಹಿಡಿದ ಮೇಲೆ ಬೇಡವೆಂದರೆ ಎತ್ತಪೋಪದು, ಇಂಥ ಚಟ ಹಿಡಿದ ಮೇಲೆ ಹೋಗೋದಿಲ್ಲ. ಹಾಡಿ ಪಾಡಿಕೊಂಡು ಉದರಂಬಣಿಕಿದೆ ಮಾಡಿಕೊಳ್ಳಲಿಲ್ಲ ಮನೋನಿಯಾಮಕ ಬಲ್ಲ. ಇದು ನಾನು ಹಾಡಿ ಪಾಡಿ ಹೊಟ್ಟಿಗೋಸ್ಕರ ಹಾಡಿ ಪಾಡಿದ್ದಲ್ಲ ಇದು. ಇದು ಎಷ್ಟೋ ಜನ ಚಾಡಿ ಹೇಳಿ ಉತ್ತಮರನ್ನು ಬಳಸಿಕೊಂಡು ನಾಡೊಳಗೆ ದೇವರ ದ್ರೋಹ ಮಾಡ್ತಾ ಇದ್ದಾರೆ. ಆಡಬಾರದ ಮಾತುಗಳನ್ನ ಆಡಿ ಕೆಡು ಮಾಡ್ತಾ ಇದ್ದಾರೆ. ಅದು ವಿವೇಕಧನದಿಂದ ಅದು ಅವ್ರು ಏನು ಹೇಳಿದ್ರು ಕೂಡ ಅವ್ರು ಬಿಡೋದಿಲ್ಲ. ಹಾಗೆ ನಾನು ಮಾಡ್ತಾ ಇಲ್ಲಪ್ಪ. ಇಲ್ಲಿ ನಾನು ಮಾಡುವುದು ಹೊಟ್ಟೆಪಾಡಿಗೂ ಅಲ್ಲ, ಹಾಡಿ ಪಾಡಿಕೊಂಡು ಉದರಂಬಣಿಕೆ ಮಾಡಿಕೊಳ್ಳಲಿಲ್ಲ, ಉದರಕ್ಕೆ ನಾನು ಮಾಡಿಕೊಳ್ಳಿಲ್ಲಪ್ಪ. ಇದು ಮನೋನಿಯಾಮಕನಾದ ಈಶ್ವರನಿಗೆ ಗೊತ್ತು ನನ್ನ ಮನಸ್ಸಿನಲ್ಲಿ ಏನಿದೆ ಅಂಥೇಳಿ. ಈಡು ಇಲ್ಲದ ದೈವ ವಿಜಯ ವಿಠಲನ್ನ ಮೂಢಮಂದಜ್ಞಾನಿ ನೆನೆದರೆ ಫಲವಿಲ್ಲ. ಮೂಢಮಂದಜ್ಞಾನಿ ಆದವನು ದೇವರನ್ನು ನೆನೆದರೆ ಫಲನೇ ಇಲ್ಲ. ಯಾರು ಬರೇ ಒಬ್ಬರನ್ನ ಆಡ್ಕೋಬೇಕು ಅಂತ ಅನ್ಕೋತಿದ್ದಾರೋ ಅಂಥವರಿಗೆ ದೇವರು ನೆನೆಸ್ತಾ ಇದ್ದರೆ ಕೂಡ ಅವರಿಗೆ ಫಲನೇ ಇರೋದಿಲ್ಲ. ಅದನ್ನು ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ಹರುವ ಹೊಳೆಯ ನೋಡಿ, ಈ ಹರಿತಾ ಇರೋ ಹೊಳೆಯನ್ನು ನೋಡಿ ಒಬ್ಬನು
ದುರುಳ, ಕೆಟ್ಟವನು, ಅದನ್ನು ಸಹಿಸಲಾರ್ದಾಗಿ ಅವನೇನು ಮಾಡ್ತಾನೆ, ನಾನು ಒಂದು ಬೊಟ್ಟಲಿಂದ ಅದನ್ನು ನಿಂದ್ರಿಸ್ಲಕ್ಕ ಹೋಗ್ತಾನೆ. ಬರದಿ ಹೋಗುವ ತಿರುಹುವನೆಂದು ಅದನ್ನು ಹಿಂದಕ್ಕೆ ತಳ್ಳುತ್ತೀನಿ ಅಂಥೇಳಿ ಸಾಹಸ ಮಾಡ್ತಾನೆ. ಆಗ ಸಾಹಸ ಮಾಡಿದರೆ ಪರಮವೇಗದಿಂದ ಬರೋದು ಕೆಳಚಿಕೊಂಡು ತೀವ್ರದಲ್ಲಿ ಒಯ್ದು ಮಹಾ ತೆರೆಯೊಳಗೆ ವಿಪರೀತ ಮಾಡದೇ ಬಿಡದು. ಅವನ್ನ ಕೂಡ ಕರ್ಕೊಂಡು ಹೋಗ್ಬಿಡ್ತದೆ ಅದು. ಹರಿಕಥಾಮೃತವನ್ನು ಸುರಿದ ಶುದ್ಧಾತ್ಮನು ಜರಾಮರಣ ರಹಿತನಾಗಿ ದೇವರ ನಾಮಸ್ಮರಣೆ ಮಾಡುವ, ದೇವರ ನಾಮಗಳನ್ನು ಬರೆಯುವ ಶುದ್ಧಾತ್ಮನು ಜರಾಮರಣ ರಹಿತನಾಗಿ, ಅಂದರೆ ಇದಕ್ಕೆ ಹೋಗಿ ಮೋಕ್ಷಕ್ಕೆ ಹೋಗಿ ಸುರರೊಳು ಬಾಳುವ ದೇವತೆಗಳ ಜೊತೆಗೆ ಇರ್ತಾನೆ. ಹರಿ ನಿರ್ದೋಷನ್ನ ಕಾಣೋ ಹರಿಭಕ್ತರು ನಿರ್ದೋಷ, ಹರಿಯ ನಿರ್ದೋಷವನ್ನು ಕಾಣೋ ಹರಿಭಕ್ತರೆಲ್ಲ ನಿರ್ದೋಷರು. ಕರರೆಂದು ವರ ಕಲ್ಪಾಂತರದಿ ಪೇಳುತ್ತಿದೆ. ಮೊದಲಿಂದ ಅದು ಕಲ್ಪಕಲ್ಪಗಳಲ್ಲಿಂದ ಹೇಳೋದದು. ಪರಲೋಕ ಸಾಧನಗಳು ಚರಿಸುವ ಚತುರರಿಗೆ ನರಕ ಬಾಧೆಗಳಿಲ್ಲ. ಪರಲೋಕ ಸಾಧನೆ ಸಲುವಾಗಿ ಅಂದರೆ ಮೋಕ್ಷಕ್ಕೆ ಹೋಗೋ ಚತುರರಿಗೆ ನರಕ ಬಾಧೆಗಳೇ ಇರೋದಿಲ್ಲ. ವಿಷವಾಕ್ಯ ತಟ್ಟದು, ಯಾರು ಕೆಟ್ಟದು ಏನು ಮಾತಾಡಿದರೂ ಅದು ಅವರಿಗೆ ತಟ್ಟೋದಿಲ್ಲ. ನಿರುಪಮ ನಿರ್ಗುಣ ವಿಜಯ ವಿಠ್ಠಲನಂಗ್ರಿ ಸ್ಮರಿಸೆ ಮಾತ್ರಕ್ಕೆ ಚಿರವಕ್ಕು ವೈಕುಂಠ. ದೇವರನ್ನು ಸ್ಮರಿಸಿದರೆ ಸಾಕು, ವೈಕುಂಠಕ್ಕೆ ಹೋಗ್ತಾನೆ ಅವನು ಅಂತ ಹೇಳ್ತಾರೆ. ಅಂದರೆ ನಿರ್ಗುಣ ನಿರುಪಮನಾದ ವಿಜಯ ವಿಠ್ಠಲನ ಪಾದಗಳ ಹಿಡಿದು ಅವನ ಸ್ಮರಣೆ ಮಾಡಬೇಕು, ನಿತ್ಯ ಸ್ಮರಣೆ ಮಾಡಬೇಕು. ನಿಂತರೆ ಕೂತ್ರೆ ಯಾವಾಗ ನೋಡಿದರೆ ಅವಾಗೆ ಅವನ ಸ್ಮರಣೆ ಮಾಡ್ತಾ ಇದ್ದರೆ ಅವರಿಗೆ ವೈಕುಂಠಕ್ಕೆ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜಾರಪತಿಗೆ ಪುಟ್ಟಿದವನು ಶಂಕಿಸುವನು, ಸದಾ ಶಂಕೆ ಇದ್ದವನು, ಶಂಕೆ ಪಡುವವನು, ಅವನು ಯಾವಾಗಲೂ ಅಂದರೆ ಯಾವತ್ತಿಗೂ ಸಂಶಯ ಪಡುವನು. ದೇವರ ಶಕ್ತಿ ಅಥವಾ ಭಕ್ತಿಯ ಶಕ್ತಿಯ ಕುರಿತು ಸಂಶಯ ಮಾಡುವವನು, ದೇವರ ಕೃಪೆ ಪ್ರವಾಹವನ್ನು ತಡೆಯ ಹಿಡಿಯಲು ಪ್ರಯತ್ನಿಸುವವನು ಯಾವತ್ತಿಗೂ ಹಿನ್ನಡೆಯಾಗಿ ಇರ್ತಾನೆ. ಶ್ರೀರಮಣ ವಿಜಯ ವಿಠ್ಠಲನ ಭಕ್ತಗೆ ಮೆಚ್ಚು. ಯಾವಾಗಲೂ ದೇವರು ಭಕ್ತನ ನೋಡಿದರೆ ಮೆಚ್ಚುತ್ತಾನೆ. ಯಾರು ಇದು ಇರ್ತಾರೋ ಅವರು ಅಂದರೆ ಯಾವಾಗಲೂ ಶಂಕೆ ಮಾಡೋವ್ರನ್ನ ಅವರು ಏನು ತಪ್ಪುಗಳು ಹುಡುಕಿದರೂ ಕೂಡ ದೇವರು ಭಕ್ತನ್ನ ನೋಡಿ ಮೆಚ್ಚುತ್ತಾನೆ. ಈ ತಪ್ಪುಗಳು ಮಾಡಿದವರನ್ನ ಬಗ್ಗೆ ಅವರಿಗೆಲ್ಲ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಅದನ್ನು ನಾವು ತಿಳ್ಕೋಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ಬಹಳ ದೊಡ್ಡ ಸುಳಾದಿ ಪ್ರಯತ್ನಪೂರ್ವಕವಾಗಿ ಸಣ್ಣದಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರಲ್ಲಿ ಇನ್ನೂ ಹೋದ ಹಾಗೆಲ್ಲ ಆಳಾಗಿ ಹೋಗಬಹುದು. ಒಂದೊಂದು ತಾಸು ನಾವು ಅದು ಮಾತಾಡಿದರೂ ಕೂಡ ಕಡಿಮೆ ಆಗುತ್ತೆ. ಆದರೂ ಎಷ್ಟು ನನಗೆ ಅನುಕೂಲ ಆಗ್ತದೋ ಅಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದರೊಳಗೆ ಏನಾದರೂ ತಪ್ಪುಗಳು ಕೂಡ ಹೇಳಿದರೆ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನಯೋಕ್ತಿ ಪ್ರಕಾರ ಸ್ವಾಮಿ ನನಗೆ ಏನು ಅರ್ಥ ಕೊಟ್ಟಿದ್ದಾನೋ ಅಷ್ಟು ಹೇಳಕ್ಕೆ ಪ್ರಯತ್ನ ಪಟ್ಟಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.